ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮ ನೆಚ್ಚಿನ ವಿವೇಕಾನಂದ ವಿದ್ಯಾಸಂಸ್ಥೆಯ ಸೆಕ್ರೆಟರಿ ಆದ ರಾಮಚಂದ್ರ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಡಿ.ವಿ. ಅವರೇ, ಡಿ.ವಿ.ಸಿ. ಅವರೇ, ಹಾಗೂ ನಮ್ಮ ಶ್ರೀನಾಥ್ ರೆಡ್ಡಿ ಅವರೇ, ನಮ್ಮ ದಾನಿಗಳು ಆಗಿರ್ತಕ್ಕಂಥ ಬಟ್ ಯಾವ ದಾನಿಗಳು ಅಂತ ಹೇಳಿಲ್ಲ ಅವರು, ಕೊಡುಗೆ ದಾನಿಗಳು, ಕೊಡುಗೆ ಬರ್ಗೆ ದಾನಿಲ್ಲ, ಕೊಡುಗೆ ದಾನಿಗಳು, ಕೊಡುಗೆ ದಾನಿಗಳು ಎನ್.ಆರ್. ಸತ್ಯಣ್ಣವರೇ, ನನ್ನ ಪ್ರೀತಿಯ ಎನ್.ಆರ್. ಸತ್ಯವರೇ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶಾರದಾ ವಿದ್ಯಾಸಂಸ್ಥೆಯ ರಮೇಶ್ವರವರೇ, ಮತ್ತೋರ್ವ ಸ್ನೇಹಿತರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ರವಿಪತ್ರಣ್ಣವರೇ, ನಮ್ಮ ಮುನ್ಸಾಮ್ಗೌಡ್ರೆ, ನಮ್ಮ ಗೊರಳಿ ಜಗದೀಶನವರೇ, ಶ್ರೀನಾಥ್ ಅವರೇ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಯ ಸಹೋದರಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯದ ಒಂದು ತುಂಬಿದ ಕೊಡ ಅಂತ ಹೇಳ್ತಕ್ಕಂಥದ್ದು ನಮ್ಮ ನಂಗ್ಲಿ ಕಿಶೋರರೇ, ಹಾಗೂ ಎಲ್ಲ ಪ್ರಾಧ್ಯಾಪಕರೇ, ಹಾಗೂ ಇತ್ತೀಚೆಗೆ ನಾನು ಬಂದ ತಕ್ಷಣವೇ ತುಂಬ ವಿಜೃಂಭಣೆಯಿಂದ ಅಲಂಕಾರದಿಂದ ಮಹಾಲಕ್ಷ್ಮಿಗಳ ಥರ ಇದ್ರು, ಅವರೆಲ್ಲ ಮಹಾಲಕ್ಷ್ಮಿ ಥರ ತಯಾರಾಗಿದ್ರು. ಬಹುಶಃ ಯಾವುದೇ ದೇಶಕ್ಕೆ ಹೋಗಿ ಬಂದ್ರೂ ನಮ್ಮ ಹೆಣ್ಮಕ್ಳು ನೋಡಿದ ತಕ್ಷಣ ನಮಗೆ ಆ ಮಹಾಲಕ್ಷ್ಮಿ ಕಳೆ ಬರ್ತದೆ. ಬಹುಶಃ ಎಲ್ಲ ಹೆಣ್ಮಕ್ಳು ಒಂದು ಸಂಸ್ಕೃತಿನ ಎತ್ತೋರಿಸಿದ್ರು. ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ನನ್ನ ಪ್ರೀತಿ ವಾತ್ಸಲ್ಯ ವಿದ್ಯಾರ್ಥಿಗಳಿಗೂ, ಹಾಗೂ SLC ವಿಶೇಷವಾಗಿ SLC ವಿದ್ಯಾರ್ಥಿಗಳಿಗೂ, ಯಾಕಂದರೆ ಇನ್ನು ಫ್ಯೂಚರ್ ಲೀಡರ್ ಕಮಿಂಗ್, ನಿಮಗೆ ಬರ್ತಕ್ಕಂಥ ಫ್ಯೂಚರ್ ಲೀಡರ್ಸ್ ನೀವೆಲ್ಲ. ಸೊ ನಿಮಗೂ ವಿಶೇಷವಾಗಿ ಪ್ರಾಧ್ಯಾಪಕರಿಗೂ, ಹಾಗೂ ನಮ್ಮ ಡ್ಯಾನ್ಸ್ ಮಾಸ್ಟರ್ಗೂ, ಹಾಗೂ ನಮ್ಮ ರವಿಯವರಿಗೂ, ಸೊ ಎಲ್ರಿಗೂ ವಿಶೇಷವಾಗಿ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತಾ, ಇದೇನು ಶಾಲಾ ಮಕ್ಕಳಿಗೆ ಒಂದು ವಿನೂತನವಾಗಿ ಈ ಒಂದು ದಿವಸ ಬಂದರೆ, ನಾನು ಕೂಡ ಬಡ ವಿದ್ಯಾರ್ಥಿ, ನಾನು ಗೌರ್ಮೆಂಟ್ ಸ್ಕೂಲ್ ಹೋಗಿದ್ದಿರ್ತಕ್ಕಂಥ ವಿದ್ಯಾರ್ಥಿ. ನೀವು ನಮ್ಮ ಸ್ಕೂಲ್ ಡೇ ಬಂದರೆ 3 ದಿವಸ ನಿದ್ದೆ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಬಟ್ಟೆ ನಾವು ಹಾಕ್ಕೊಬೇಕು, ನಮ್ಮ ಬಟ್ಟೆ ನಾವೇ ಇಸ್ತ್ರಿ ಮಾಡ್ಕೊಬೇಕು, ನಾವೇ ಸೆಟ್ ಮಾಡ್ಕೊಬೇಕು. ನೀವು ಇವಾಗ ಈ ಥರ ಡ್ಯಾನ್ಸ್ ಆಡ್ತಾ ಇದ್ರಿ, ಮೊದಲು ನಾವು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಸೇರಿ ಡ್ಯಾನ್ಸ್ ಆಡ್ತಾ ಇದ್ರಿ. ಇವಾಗ ಗಲ್ಲು ಗಲ್ಲು ಅಂತ, ಗೆಜ್ಜೆ ಗಲ್ಲು ಗಲ್ಲು ಅಂತ ನಾವು ತುಂಬ ಅದ್ದೂರೇ ಡ್ಯಾನ್ಸ್ ಮಾಡ್ತಾ ಇದೀವಿ. ನಮ್ಗೆ 3-4 ದಿವಸ ನಿದ್ದೆ ಬರ್ತಾ ಇರಲಿಲ್ಲ. ಈಗಿನ ಮಕ್ಕಳು ನೋಡ್ತಿದ್ರು, ಅವಾಗಲೇ ಅವ್ನು ಹಿಂಗೆ ತಿರ್ಸ್ತಾನೆ, ಹಿಂಗೆ ತಿರ್ಸ್ತಾ ಇದ್ದ ಅಂತಲ್ವಾ. ಇವತ್ತೇನು ಸ್ಕೂಲ್ ಡೇ ಅಂತ ಬಂದರೆ ಬಡ ಮಕ್ಕಳಿಗೆ ಬಹುಶಃ ಯಾವ ಹಬ್ಬ ಕೂಡ ಅಷ್ಟೊಂದು ವಿಶೇಷವಾಗಿ ಕಾಣಿಸ್ತಾ ಇರಲಿಲ್ಲ. ಸ್ಕೂಲ್ ಡೇ ಬಂದರೆ ಆ ಹೆಣ್ಮಕ್ಳು ವೈಭವೀಕರಣ ಏನು, ಆ ಒಂದು ಇದೇನು ಲಂಗ ದಾವಣಿ ಏನು ಎಲ್ಲ ಹಾಕೊಂಬರ್ತಾ ಇದ್ವಿ, ಎಲ್ಲ ಹಾಕೊಂಬರ್ತಾ ಇದ್ರು. ಒಂದು ವಿಶೇಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಆದರೆ ನಿಮ್ಮ ಸ್ಕೂಲು ನಾನು ಒಳಗಡೆ ಯಾವಾಗೂ ಬಂದು ನೋಡಿರ್ಲಿಲ್ಲ, ಬರೀ ಆಚೆ ನಡ್ಕೊಂಡು ಹೋಗ್ತಿದ್ದೆ. ಇಷ್ಟೊಂದು ಸೊಗಸಾಗಿ, ಇಷ್ಟೊಂದು ನೇಚರ್ ಆಗಿ ಈ ವಿದ್ಯಾಸಂಸ್ಥೆ ಇದೆ ಅಂತ ಇವತ್ತು ಅಂದ್ಕೊಂಡಿರ್ಲಿಲ್ಲ. ನಾನು ಒಂದು ಮಾತನ್ನ ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾವ ವ್ಯಕ್ತಿ ಕೂಡ ನಾನು ಯಾವ ಜಾತಿಯಲ್ಲಿ ಹುಟ್ಟಬೇಕಂತ ಅರ್ಜಿಯಾಗಿ ಹುಟ್ಟು ಬರಲ್ಲ. ಯಾವ ತಂದೆ ತಾಯಿ ಮಗು ಆಗ್ಬೇಕಂತ ಹುಟ್ಟು ಬರಲ್ಲ. ಅದು ಭಗವಂತನ ಒಂದು ಸೃಷ್ಟಿ. ಯಾವ ಮಗು ಕೂಡ ಬರ್ತಾ ಸರ್ಟಿಫಿಕೇಟ್ ಎತ್ಕೊಂಬರಲ್ಲ, ನಾನು ಇಂಥ ವಿದ್ಯಾರ್ಥಿ ಆಗ್ತೀನಿ, ಇಂಥ ಆಫೀಸರ್ ಆಗ್ತೀನಿ ಅಂತ. ಬರ್ತಾ ನಿಮ್ಮ ವೈಭವೀಕರಣವನ್ನು, ನಿಮ್ಮ ಒಂದು ಶ್ರದ್ಧೆಯನ್ನ ಆ ಒಂದು ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಬಹುಶಃ ತಮಗೆ ಗೊತ್ತಿರಲಿ ಒಂದು ಕಿವಿ ಮಾತು, ಎತ್ತ ತಾಯಿ ತಂದೆನ, ಉಳಿದ ಮನೇನ, ಎತ್ತ ಊರನ್ನ, ನಾವು ಓದಿದ ಸ್ಕೂಲ್ನ, ನಾವು ಓದಿದ ಮೇಸ್ಟ್ರನ್ನ ಯಾರು ಮರೀತಾರೆ ಬಹುಶಃ ಈ ಭೂಮಿಗೆ ಭಾರವಾಗ್ತಾರೆ ಅವರೆಲ್ಲ. ಬಹುಶಃ ಅವರೆಲ್ಲೋದ್ರೂ ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಇವತ್ತು ನಾನು ಕಣ್ಣು ಮುಚ್ಕೊಂಡು ನಾನು ಹೇಳ್ತೀನಿ, ನನಗೆ ವಿದ್ಯೆ ಕಲಿಸಿರ್ತಕ್ಕ ಗುರುಗಳನ್ನ ಇವತ್ತು ಎಲ್ಲರೂ ನೆನೆಸ್ಕೊಂತೀನಿ. ನಾನು ಎಲ್ರಿಗೂ ಫೋನ್ ಮಾಡ್ತೀನಿ, ಎಲ್ಲರೂ ಪ್ರೌಡ್ ಫೀಲ್ ಆಗ್ತಾರೆ ನನ್ನ ವಿದ್ಯಾರ್ಥಿ ಶಾಸಕ ಅಂತ. ಯಾವ ವಿದ್ಯಾರ್ಥಿ ಅವನು ದೊಡ್ಡ ಮಟ್ಟಕ್ಕೆ ಬೆಳಿತಾನೆ, ಬಹುಶಃ ತಂದೆ ತಾಯಿಗಿಂತ ಯಥೇಚ್ಛವಾಗಿ ಆಸೆ ಬೀಳ್ತಕ್ಕಂಥ ಹುದ್ದೆ ಇದ್ರೆ ಅದು ಟೀಚರ್ ಹುದ್ದೆ. ಎಲ್ಲ ಹುದ್ದೆಗಳಲ್ಲಿ ಲಂಚ ಇದೆ, ಒಂದು ಹುದ್ದೆಯಲ್ಲಿ ಬಿಟ್ಟು, ಅದ್ಯಾವುದು ಹೇಳಿ? ಟೀಚರ್ಸ್. ಇವತ್ತು ಬರ್ತಕ್ಕಂಥ ಕಟ್ಟ ಕಡೆ ಒಂದು ಸಮಾಜಕ್ಕೆ ಒಳಪಡ್ತಾ ಇದ್ರೆ ನೀವು. ಬಹುಶಃ ಮುಂದೊಂದು ದಿವಸ ಆ ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ನನ್ನೊಂದೇ ಬಾಧೆ NPS OPS ಅದೊಂದು ನಿಮಗೆ ಸಿಕ್ಬಿಟ್ರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ. OPS ಮತ್ತು NPS ಏನು ಹೋರಾಟ ಮಾಡ್ತಿದ್ವಿ, ಅದೊಂದು ಹಾಕ್ಬಿಟ್ರೆ ಬಹುಶಃ ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲಿ ಅದನ್ನ ಸಾಹಸ ಕಾಣ್ಬೋದು. ಈಗ ಯಾರ್ಯಾರು ಅಪಾಯಿಂಟ್ ಆಗ್ತಿದ್ದಾರೆ ಯಾರಿಗೂ ಪೆನ್ಷನ್ ಇಲ್ಲ ಪಾಪ. ಇನ್ನು ಖಾಸಗಿ ಶಾಲೆಗೂ ಮತ್ತು ಪ್ರೈವೇಟ್ಗೂ ಏನು ವ್ಯತ್ಯಾಸ ಇದೆ ಹೇಳಿ? ಏನು ವ್ಯತ್ಯಾಸ ಇಲ್ಲ. ದುರ್ದೋಸ್ತೂರ ಮರ ಅಂತ ಹೇಳ್ಬಿಟ್ಟು ಆಚೆ ಹೋಗ್ಬೋದು. ಸೊ ಅದರಿಂದ ನಿಮ್ಮ ವಿದ್ಯಾಸಂಸ್ಥೆಗೆ ಏನು ಬೇಕಾದರೂ ಏನು ಮನವಿಯನ್ನು ನಮ್ಮ ಸೆಕ್ರೆಟರಿ ಸಾಹೇಬರು ಕೊಟ್ಟಿದ್ದಾರೆ, ಆ ಮನವಿನ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ.
ನಾನು ಕೊಟ್ಟಿರ್ತಕ್ಕಂಥ ಮಾತು ಎಲ್ಲೂ ನಾನು ತಪ್ಪಿಲ್ಲ. ಆದಷ್ಟು ಬೇಗ ಈಗಾಗಲೇ ನಮ್ಮ ಕಿಶೋರ್ ನನಗೆ ಗಲಾಟೆ ಮಾಡಿದ್ದ, ಈ ಸ್ಕೂಲ್ಗೆ ಒಂದು ಬ್ಯಾಂಡ್ ಸೆಟ್ ಬೇಕು ಅಂತ. ನಾನು ಹೇಳಿದೆ ಅವನ ಅಕೌಂಟ್ ದುಡ್ಡು ಹಾಕ್ಬಿಟ್ಟು ಬೇಕು ಕೊಡಿಸು ಅಂತಂದೆ. ಬ್ಯಾಂಡ್ ಸೆಟ್ನ ಕೊಡಿಸಿದ್ದೀನಿ. ಈಗ ನನಗೆ ಮನವಿ ಕೊಟ್ಟಿದ್ದೀನಿ, ಒಂದು ಏನು ಬೇಕು, ಒಂದು ಕೊಠಡಿ ಬೇಕು ಅಂತ ಕೊಟ್ಟಿದ್ದೀರಿ. ಆದಷ್ಟು ಬೇಗ ಈ ವರ್ಷದಲ್ಲಿ ಕೊಡಲಿಕ್ಕೆ ನನ್ನ ಪ್ರಯತ್ನ ಅಲ್ಲ. ಮತ್ತು ಎಲ್ಲರೂ ಸಮಾಜದ ರಾಜಕಾರಣ ಸುಳ್ಳು ಹೇಳ್ತಾರೆ ಅಂತ ಹೇಳಿ ನಾನು ಹಂಗಲ್ಲ. ನಾನು ನಿಜವಾಗ್ಲೂ ರಾಜಕಾರಣಿ ಅಲ್ಲ ಅಂತಲ್ವಾ. ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಉದ್ಯಮಿ. ನಾನು ಸಾಕಷ್ಟು ಜನ 13-14 ಸಾವಿರ ಜನ ಕೆಲಸ ಕೊಟ್ಟಿದ್ದೀನಿ, ಒಬ್ಬ ಉದ್ಯಮಿ. ಆದರೆ ಮುಳುಬಾಗಲಕ್ಕೆ ಬಂದು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇಲ್ಲಿ ರಾತ್ರಿ ಆಫೀಸ್, ಬೆಳಗ್ಗೆ ಇಲ್ಲಿ ರಾತ್ರಿ ಆಫೀಸ್ ಡ್ಯೂಟಿ ಮಾಡ್ತಾ ಇದ್ದೀನಿ. ನನಗೂ ಸಂಬಳ ಗೌರ್ಮೆಂಟಿಂದ ಸಂಬಳ ಕೊಡ್ತಾರೆ. ನನಗೂ 2,65,000 ಗೌರ್ಮೆಂಟ್ ಸಂಬಳ ಕೊಡ್ತಾರೆ. ಒಂದು ಗುಡ್ ನ್ಯೂಸ್ ಏನಂದ್ರೆ ನಿಮ್ ಪೆನ್ಷನ್ ಇಲ್ಲ, ನನ್ನ ಪೆನ್ಷನ್ ಇದೆ ಅಷ್ಟೇ. ನನಗೆ ಪೆನ್ಷನ್ ಇದೆ, ನಿಮ್ಗೆ ಪೆನ್ಷನ್ ಇಲ್ಲ ಅಷ್ಟೇ. ನನ್ನ ಸಹಾಯ ತನಕ ನನ್ನ ಪೆನ್ಷನ್ ಕೊಡ್ತಾರೆ, ನಿಮ್ಗೆ ಪೆನ್ಷನ್ ಇಲ್ಲ ಅಷ್ಟೇ. ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಬಹುಶಃ ನಾನು ಈ ಕನಕದಾಸರನ್ನ ಈ ವಿಷಯದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನು ನಿಮ್ಮ ಸ್ಕೂಲಿನ ಹೆಸರು ವಿವೇಕಾನಂದ ಅಂತ ಇಟ್ಕೊಂಡಿದ್ದೀರಿ. ಕನಕದಾಸರು ಒಂದು ಮಾತು ಹೇಳ್ತಾರೆ, ಬಹುಶಃ ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಇದು ಮಾತು ಸಲ್ಲುತ್ತೆ ಅಂತ ಅನ್ಕೋತೀನಿ. ಫಸ್ಟು 95 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ಯಾವುದೋ ವಿದ್ಯಾಸಂಸ್ಥೆ ಸ್ಕೂಲ್ ಇರಲಿಲ್ಲ ಅಂತ. ಅವಾಗ ಗುರುಕುಲ ಅಂತ ಇತ್ತಂತೆ. ಅವಾಗ ಈ ಬ್ರಾಹ್ಮಣರ ಮಕ್ಕಳು ಮಾತ್ರ, ಈ ಬ್ರಾಹ್ಮಣರು, ಈ ಲಿಂಗಾಯತರು, ದೊಡ್ಡ ಅವ್ರ ಮಕ್ಕಳು ಮಾತ್ರ ಸ್ಕೂಲ್ ಕಳಿಸ್ತಕ್ಕಂಥ ಸ್ಥಾಮತೆ ಇತ್ತಂತೆ. ನಮ್ಮಂತ ಮಕ್ಕಳಿಗೆ ಯಾರಿಗೂ ಸ್ಕೂಲ್ ಕಳಿಸೋ, ಇವನ್ ಒಕ್ಕಲಿಗ ಕಮ್ಯುನಿಟಿ ಕೂಡ ಸ್ಕೂಲ್ ಕಳಿಸೋ ಸ್ವಾಮತೆ. ಅವು ಪಟೇಲ್ರು ಅಂತ ಕರಿತಾ ಇದ್ದಾರೆ, ಮಕ್ಕಳು ಕರೀತಾರ. ಪಟೇಲ್ರ ಮಕ್ಕಳು, ಭೂಮಿ ಮಕ್ಕಳು ಅಂತ ಕರಿತಾ ಇದ್ದಾರೆ. ಆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ರಂತೆ. ಸೊ ಆ ಬ್ರಾಹ್ಮಣರು ಮಾತ್ರ ಆ ವಿದ್ಯೆ ಕಲೆಗೆ ಹೋಗ್ತಾ ಇದ್ರಂತೆ. ಯಾವತ್ತು ಸ್ಕೂಲ್ ಯಾವುದೋ ಇರ್ಲಿಲ್ಲ. ಆಗ ಕನಕದಾಸರು, ವಿವೇಕಾನಂದರ ಕಾಲದಲ್ಲಿ ಆ ಕನಕದಾಸರು ಅವಾಗ ಈಗ ನೋಡಿದೆ, ಒಬ್ಬ ಹುಡುಗನ್ ನೋಡಿದೆ. ಈಗ ಒಬ್ಬ ಹುಡುಗನ್ ನೋಡಿದೆ, ಅವನ ಜುಟ್ಟು, ಅವನ ಸ್ಟೈಲು, ಅವನ ವಾಲೆ ನೋಡಿದೆ. ಇದೆಲ್ಲ ಮೊದಲಿತ್ತು. ಏನ್ ಹೇಳಿ, ಗುಂಡು, ಜುಟ್ಟು, ವಾಲೆ, ಬನಂಗೋಚಿ, ಪುಡುಗೋಶಿ ಮೊದಲಿತ್ತು. ಈಗ ಇರ್ಲಿಲ್ಲ. ಆ ಹುಡುಗನ್ ನೋಡಿದೆ. ಆ ಹುಡುಗ ಹೆಂಗಿತ್ತ ಅಂದ್ರೆ ಬಹುಶಃ ಅವ್ನು ಮುಂದೆ ಬಿಟ್ಟರೆ ದೊಡ್ಡ ಗಾಣ ಆಗ್ತಾನ ಅವನು, ಅದಲ್ವಾ. ನಾನು ಪ್ರಾಧ್ಯಾಪಕರಿಗೆ ಒಂದು ಮಾತು ಹೇಳ್ತೀನಿ, ಇಂಥ ಕಲ್ಚರ್ನ ಯಾವಾಗ ನೀವು ಹಲೋ ಮಾಡ್ತೀರಿ, ಬಹುಶಃ ನಿಮ್ಗೆ ಸಂಸ್ಕೃತಿ ಹಾಳಾಗ್ತಿದೆ ಅಂತ ಲೆಕ್ಕ. ಬಹುಶಃ ತಂದೆ ತಾಯಿ ಕೈಯಲ್ಲಿ ಇಲ್ಲದೆ ಇರ್ಬೋದು, ಬಟ್ ಟೀಚರ್ಸ್ ಕೈಲಿದೆ. ನಾನು ಯಾವನೇ ಗಡ್ಡ ಬಿಟ್ಕೊಂಡ್ಬಂದ್ರೆ ಕೂತ್ ಬಿಟ್ಕೊಂಡ್ರೆ ಎಳ್ದಾಕ್ತೀನಿ. ನಾನು ಯಾವ ಡಿಗ್ರಿ ಕಾಲೇಜ್ ಎಳ್ದಾಕ್ತೀನಿ, ಅವ್ನು ಯಾವನ ಪರವಾಗಿಲ್ಲ, ಅದಲ್ವಾ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಈ ಕಮ್ಮ ಬಿಟ್ಕೊಚ್ಚದಿ, ಅರ್ಧಂಬರ್ಧ ಕಡಿಗೆ ಸೇರಿಸ್ಕೊಚ್ಚದಿ, ಈ ಗಡ್ಡ తీసుకొచ్చి ಇದೆಲ್ಲ ಏನಾಯ್ತು ಅಂದ್ರೆ ನಮ್ಮ ಸ್ಕೂಲ್ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ಅಡ್ಡ ತಪ್ತಾ ಇದೆ ಅಂತ ಅರ್ಥ. ಬೇಕೋ ಮಾಡಿ ನಾನು ಇದಕ್ಕಂತಂಗೆ ಹೇಳ್ತೀನಿ. ನಾನು ಇಂಥವ್ರನ್ನ ನೀವು ಯಾವಾಗ ಹಲ್ಲ ಮಾಡ್ತೀರಿ, ಗೇಟಿಂದ ಯಾವಾಗ ಆಚೆ ಆಗ್ತೀರಿ, ನಿಮ್ ಸಂಸ್ಕೃತಿ ಚೆನ್ನಾಗಿರ್ತದೆ ಅಂತ ಲೆಕ್ಕ. ಅವಾಗ ಏನ್ ಆಡ್ತಾರೆ, ನಂದಗಾಡ್ಸು ಸುರೇಶ್ ಗಡ್ ನೆಡ್ಸ್ಕೊಂಟಾಡು, ಸುರೇಶ್ ಗಡ್ ನರೇಶ್ ಗಡ್ ನೆಡ್ಸ್ಕೊಂಟಾಡು. ಅವ್ರು ನೆಕ್ಸ್ಟ್ మీ ಸ್ಕೂಲ್ ಜುಟ್ಲೋ ಅರ್ಥ ಐತೆ ನಿಮ್ಗೆ. ದಯವಿಟ್ಟು ರಾಮಚಂದ್ರ ಮಿಸ್ಟರ್ ಇದಕ್ಕೆ ಅಲೋ ಮಾಡಬೇಡಿ. ಇದು ನನ್ನ ಕಡೆಯಿಂದ ಅಂತ ಮಾತ್ರ ಇದು ನಾನು ಇದು ಮಾಡ್ಸಲ್ಲ, ಆಯ್ತಲ್ವಾ. ನಿಜನ ಸುಳ್ಳ, ಹೌದಲ್ಲ. ಆಗ ಕನಕದಾಸರು ಹೇಳಿದ್ರಂತೆ, ಎಲ್ಲ ಸ್ಕೂಲಿಂದ ಆಚೆ ಹೋಗ್ಬೇಕಾದ್ರೆ ಆ ಮಕ್ಕಳಿಗೆಲ್ಲ ಕೇಳಿದಂತೆ, ಮಕ್ಕಳೇ ನಾನು ವಿದ್ಯೆ ಕಲಿಸಿದ್ದೀನಲ್ವಾ, ಇಷ್ಟು ವರ್ಷ ಗುರುಕುಲದಲ್ಲಿ ವಿದ್ಯೆ ಕಲಿಸಿದ್ದೀನಲ್ವಾ, ಈ ಇಷ್ಟು ಜನ ಮಕ್ಕಳಲ್ಲಿ ನಾನು ವಿದ್ಯಾ ಕಟ್ಟಿಕೊಂಡು ಯಾರು ಕಲ್ತಿದ್ದೀರಿ, ಇದರಲ್ಲಿ ವಿದ್ಯಾ ಕಲ್ತಿರ್ತಕ್ಕಂಥ ಮಕ್ಕಳು ಯಾರು ಸ್ವರ್ಗಕ್ಕೆ ಹೋಗ್ತೀರಿ? ಕನಕದಾಸನ ಮತ್ತು ವಿವೇಕಾನಂದ ಅವ್ರನ್ನ ಗುರುಗಳು ಕೇಳಿದ್ರಂತೆ. ಯಾರು ನಾವು ಹೋಗಲ್ಲ ಅಂದ್ರು. ಹಿಂದ್ಗಡೆಯಿಂದ ಕೈ ಎತ್ತೋಬಿದ್ದಂತೆ. ಹೋಗ್ಬಿಟ್ಟು, ಗುರುಗಳೇ ನಾನು ಹೋದ್ರೆ ಸ್ವರ್ಗಕ್ಕೆ ಹೋಗ್ಬೋದು, ಎಲ್ಲ ಹಿಂದೆ ನೋಡಿ ನಕ್ಕರಂತೆ ಕನಕದಾಸನ ನೋಡ್ಬಿಟ್ಟು, ಓಹೋ ಇವನ್ ದೊಡ್ಡವನು ಸ್ವರ್ಗಕ್ಕೆ ಹೋಗ್ತಂತ ಸ್ವರ್ಗ. ನಾನು ಹಂಗಲ್ಲ ಹೇಳಿದ್ದು, ನಾನು ಹೋದ್ರೆ ಹೋಗ್ಬೋದು. ಮನುಷ್ಯನಿಗೆ ನಾನು ಅನ್ನೋ ಅಹಂಕಾರ ಇದ್ರೆ ಹೋದ್ರೆ, ನಾನು ಎವಡ್ರ ಹಿಂದೆ ನೇನು ಇದೆವಡ್ರ ಕಾಣುವ ನೇನು, ನಾನು ಅನ್ನೋ ಅಹಂಕಾರ ಹೋದ್ರೆ ನಾವು ಬಹುಶಃ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ, ಬಹುಶಃ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನು ಕೇಳ್ಕೊಂತೀನಿ, ನಾನು ಅನ್ನೋ ಅಹಂಕಾರಕ್ಕಿಂತ ನಾವು ಅಂದ್ರೆ ಅದು ಬಹುವಚನ ಆಗ್ತದೆ, ತುಂಬಿದ ಕುಟುಂಬ ಆಗ್ತದೆ, ತುಂಬಿದ ಕುಟುಂಬ ಆಗ್ತದೆ. ಸೊ ಅದರಿಂದ ಮಕ್ಕಳು ಯಾವ ಶಾಲೆಯಲ್ಲಿ ಕಲಿತೀರಿ, ಆ ಶಾಲೆಗೆ, ಆ ಒಂದು ಪ್ರಾಧ್ಯಾಪಕರಿಗೆ, ಆ ಮೇಸ್ಟ್ರಿಗೆ ಹೆಚ್ಚು ಗೌರವ ಕೊಡ್ತೀರಿ, ನಿಮ್ ತಂದೆ ಕೈಗಿಂತ ಹೆಚ್ಚು ಗೌರವ ಕೊಡ್ತೀರಿ, ಆ ಮಕ್ಕಳು ದೊಡ್ಡ ಸಂಸ್ಕಾರಕ್ಕೆ ಬೆಳಿತೀರಿ ಅಂತ ಹೇಳ್ತಾ, ಇವತ್ತು ಎಷ್ಟೇ ಕೆಲಸ ಬಿಜಿ ಇದ್ರು ಕೂಡ ನಾನು ಒಪ್ಕೊಂಡ್ಬಿಟ್ಟೆ ಬರ್ತೀನಂತ. ಬಟ್ ಈ ಕಾರ್ಯಕ್ರಮನ ನಡೆಸೋದು ನನ್ನ ಕರ್ತವ್ಯ ಆಗಿರ್ತದೆ. ಸೊ ಅದರಿಂದ ನಿಮ್ಮ ಶಾಲೆಯ
ಒಂದು ಟ್ರ್ಯಾಕ್ ರೆಕಾರ್ಡ್ನ ನಾನು ತಗೊಂಬಂದೆ. ಏನು ನೀವು 100% ರಿಸಲ್ಟ್ ಕೊಡ್ತಾ ಇದ್ದೀರಿ, ಅದೇ ರೀತಿ ಮುಂದುವರಿಸಿ ನಾನು ನಿಮ್ಮ ಜೊತೆ ಇರ್ತೀನಿ. ಅದೇ ರೀತಿ ಮುಂದುವರಿಸಿ ನಾನು ನಿಮ್ಮ ಜೊತೆ ಇರ್ತೀನಿ. ಏನೇ ಕುಂದು ಕೊರತೆ ಇದ್ರು ಒಬ್ಬ ಶಾಸಕನಾಗಲ್ಲ, ಒಬ್ಬ ಪ್ರಜೆಯಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇವತ್ತು ತುಂಬ ಖುಷಿ ಆಯಿತು. ನಿಮ್ಮ ಸನ್ಮಾನ, ನಿಮ್ಮ ಒಂದು ಸ್ವಾಗತ, ನಿಮ್ಮ ಸ್ವಾಗತದಲ್ಲಿ ಅರ್ಥ ಆಗುತ್ತೆ ನಿಮ್ಮ ಸ್ಕೂಲ್ ಒಂದು ಔದಾರ್ಯ, ಹೌದಾ? ಸೊ ಫಸ್ಟು ಈ 40-50 ವರ್ಷಗಳಿಂದ ಹೆಣ್ಣು ನೋಡಕ್ಕೆ ಹೋದ್ರೆ ಹೆಣ್ಣು ಸೌಂದರ್ಯ ನೋಡ್ತಾಲ್ವಂತೆ, ಅವ್ರ ಮನೆ ತಿಪ್ಪೆ ನೋಡ್ತಿದ್ರಂತೆ. ಏನು ತಿಪ್ಪೆ? ಯಾವ ಸೊಪ್ಪು? ಸಗಡಿ ಕಾಂತ ಇವ್ರು ವ್ಯವಸಾಯ ಹತ್ರ ಅಲ್ಲ ಅಂತ ತಿಪ್ಪೆ ಗೊತ್ತಾಗ್ತಾ ಇತ್ತಂತೆ, ಅದಲ್ಲ. ಈ ಆಸ್ತಿಗಳು ಪಾಸ್ತಿಗಳು ನೋಡ್ಬೋ ಹೆಣ್ಣು ಕೊಡ್ತಾರಲ್ವಂತೆ, ತಿಪ್ಪೆ ನೋಡ್ಕೊಡ್ತಿದ್ರಂತೆ. ಇವತ್ತೇ ನೀವು ತಿಪ್ಪೆ ನೋಡ್ಕೋದ್ರಿ ಎಲ್ಲಾದ್ರು? ತಿಪ್ಪೆ ಸಿಗಲ್ಲ ಅದಲ್ವಾ? ಅಪ್ಪಿತಪ್ಪಿ ತಿಪ್ಪೆ ನೋಡ್ಕೋದ್ರಿ ಹೆಣ್ಣು. ಅದು ಒಮ್ಮೆ ಹೆಣ್ಣು ಮಗುನ ಟೆಸ್ಟ್ ಮಾಡ್ಬೇಕಾದ್ರೆ ಫಸ್ಟು ಆ ಹೆಣ್ಣು ಚೆನ್ನಾಗಿದ್ದಾಳ, ನಮ್ಮ ಮನೆಗೆ ಆಗ್ತಾಳಲ್ಲ ಅಂದ್ರೆ ಆ ಹೆಣ್ಣು ಹೋಗ್ಬೇಕು ಅಂತ ಪರಕೆ ಗಡ್ಡೆ ಹಾಕ್ತಿರಂತೆ. ಏನು ಪರಕಡ್ಡ? ಆ ಹೆಣ್ಣು ಸಂಸ್ಕೃತಿ ಹೆಣ್ಣಾಗಿದ್ರೆ ಆ ಪರಕೆ ಕಡ್ಡಿ ಏತ್ ಪಕ್ಕರೆ ಇದು ಗುಡ್ಡು ಅಂತ ಅರ್ಥ, ಇಲ್ಲ ಅಂದ್ರೆ ಇದೀನಿ ಪೊಲಿಗೊಚ್ಚೆಲೆದು ಅಂತ ಅರ್ಥ ಮೊದಲು. ಈಗ ಇಂಟ್ರೋ ಹಂಗಲ್ಲ, ಈ ತರ ಇಂಟ್ರೋ ಕಾಫಿ ಡೇ ಪೈಂದ ಅಂಡ್ ಪಾರ್ಲರ್ ಪೈಂದ ಇದು ಇಂಟ್ರ್ಯೂ ಇಲ್ಲ. ಆ ತರ ಇಂಟ್ರ್ಯೂ ಮರ್ಲು. ಅವಾಗ ಹಳೆ ಕಾಲದಲ್ಲಿ ಇಂಟ್ರ್ಯೂ ಬಂದ್ಬಿಟ್ಟು ನಿಮ್ಗೆ ಬೇಕೋ ಬೇಡ ಅಂತ ಅಲ್ಲೇ ಗೊತ್ತಾಗ್ಬಿಡ್ತೈತಂತೆ. ಆ ಖೇಮನ್ನ ಇಟ್ಲು ಮರ್ಸಿಸಿ ನೀವು ಕೂತ್ರು ಧೋನಿ, ತಿನೇಶನ ಆಸೆಯನ್ನು ಇಟ್ಲು ಮರ್ಸಿಸಿ ಕಾವಲ್ಲ. ಆವಾಗಿನ ಪದ್ಧತಿಗಳು, ಆ ಸಂಪ್ರದಾಯಗಳು ಇವತ್ತು ಎಷ್ಟು ಒಂದು ಸಮೃದ್ಧಿಯಾಗಿದೆ ಅಂತಂದ್ರೆ ಬಹುಶಃ ಅದು ವಾಪಸ್ ಬರಬೇಕು. ಅದು ಬಂದ್ರೇನೆ ಒಂದು ಹಳೆ ಕಾಲಕ್ಕೆ ಒಂದು ಸಂಸ್ಕೃತಿ ಇದೆ ಅಂತ ಹೇಳ್ತಾ, ನಿಮ್ಮ ಸ್ಕೂಲು ಏನು ವಾತಾವರಣದಲ್ಲಿ ನಾನು ಆಹ್ವಾನ ಮಾಡಲ್ಲ, ಆಗ್ಲೇ ಗೊತ್ತಾಯ್ತು ನಿಮ್ಮ ಎಂತ ಸ್ಕೂಲು ಅಂತ. ತುಂಬಾ ಖುಷಿ ಆಯ್ತು. ಇದೇ ರೀತಿ ಮುಂದುವರಿಸಿ. ಆದ್ರೆ ಒಂದು ಕಂಡೀಷನ್, ಕಮ್ಮಗಳು ಜುಟುಗಳು ಸ್ವಲ್ಪ ನಾಳೆಯಿಂದ ಅಲೋ ಮಾಡಬೇಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಶುಭಾಶಯಗಳು ತಿಳಿಸ್ತಾ, ಏನಾದ್ರು ಬೈಕಂಡ್ರೆ ಇಲ್ಲೇ ಬೈದ್ಬಿಡ್ರಿ ನನ್ನನ್ನು, ಒಂದು ಹೋದ್ಮೇಲೆ ಬೈಬೇಡಿ. ಓಕೆ, ನಾನು ಇದಕ್ಕದಂಗೆ ಹೇಳ್ಬಿಟ್ಟು ಹೋಗ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಕಿಶೋರು ಪ್ರತಿ ಸಾರಿ ವಾಲಿಬಾಲ್ ಗೆದ್ದಾಗೆಲ್ಲ ನನಗೆ ವಾಟ್ಸಪ್ಪಲ್ಲಿ ಆಗ್ತಾ ಇರ್ತಾನೆ. ಸೊ ಅವನು ಒಂಥರ ಹಳೆ ವಿದ್ಯಾರ್ಥಿ ಅನ್ನೋಕ್ಕಿಂತ ಹೊಸ ವಿದ್ಯಾರ್ಥಿನಿ ಅವನು. ಇಲ್ಲಿ ಇಟ್ಕೊಂಬಿಡಿ ಅವನ್ನ, ಅದಲ್ಲ. ನಿಮ್ಮೆಲ್ರಿಗೂ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ನನ್ನೆಲ್ಲ ಹೆಣ್ಮಕ್ಳಿಗೂ ನನ್ನೆಲ್ಲ ಗಂಡು ಮಕ್ಕಳಿಗೂ ನಾನು ಒಂದು ಮಾತು ಹೇಳ್ತೀನಿ, SLC ರಿಸಲ್ಟ್ ಕೊಡಿ. ಮುಳಬಾಗಿಲು ತಾಲೂಕು, ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗಿಂತ ನಂಬರ್ 1 ಬರಲಿ ಅಂತ. ಆ ನಂಬರ್ 1 ಬಂದರೆ ಫಸ್ಟ್ ಖುಷಿ ಪಡ್ತಕ್ಕಂಥ ವ್ಯಕ್ತಿ ನಾನೇ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳ್ತಾ ಸರ್ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಒಂದು ಕಿಶೋರ್ ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಸನ್ಮಾನ